ನಮಸ್ತೆ ಸ್ನೇಹಿತರೆ, ಬ್ಯುಸಿ ಡೇಸಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಕ್ವಿಕ್ಕಾಗಿ ಟೇಸ್ಟಿಯಾಗಿ ಜೊತೆಗೆ ಹೆಲ್ದಿಯಾಗೂ ಕೂಡ ಇರಬೇಕು. ಈ ಥರ ಏನು ಮಾಡೋದು ಅಂತ ಹುಡುಕ್ತಾ ಇದ್ದೀರಾ? ಹಾಗಿದ್ದರೆ ನಮ್ಮ 7 days 7 ರೈಸ್ ರೆಸಿಪೀಸಲ್ಲಿ ಇವತ್ತು ಡೇ 3. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಜಿಂಜರ್ ಲೆಮನ್ ರೈಸು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಈ ಒಂದು ರೈಸ್ನ ಮಾಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟು ತುಂಬ ಕ್ವಿಕ್ಕಾಗಿ ಈ ಒಂದು ರೆಸಿಪಿನ ಮಾಡ್ಬೋದಾಗಿರುತ್ತೆ. ತುಂಬ ಈಸಿ ರೆಸಿಪಿ, ಬ್ಯಾಚುಲರ್ಸು ಕೂಡ ಈ ಒಂದು ರೆಸಿಪಿನ ಆರಾಮಾಗಿ ಮಾಡ್ಬೋದು. ಬನ್ನಿ ಇವತ್ತಿನ ಫ್ಲೇವರ್ಫುಲ್ ಆಗಿರುವಂತಹ ಜಿಂಜರ್ ಲೆಮನ್ ರೈಸ್ನ ಶುರು ಮಾಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕಿ ಹೀಟ್ ಆದಮೇಲಿಂದ 1/4 ಚಮಚ ಸಾಸಿವೆ ಮತ್ತು ಜೀರಿಗೆ ಹಾಕಿ ಚಿಟಪಟ ಅಂದಮೇಲಿಂದ ಇವಾಗ ಮೇನ್ ಇಂಗ್ರೀಡಿಯೆಂಟು ಶುಂಠಿನ ರೆಡಿ ಮಾಡೋಕ್ಕೆ ಹೋಗಬೇಡಿ, ಮನೇಲೇ ಫ್ರೆಶ್ ಆಗಿ ಪೇಸ್ಟ್ ಮಾಡಿಬಿಟ್ಟು ಹಾಕಿ. ಇವಾಗ ನಾನಿಲ್ಲಿ 2 ಸ್ಪೂನು ಶುಂಠಿ ಪೇಸ್ಟ್ನ ಹಾಕಿದ್ದೀನಿ. ಘಮ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. 1 ಕಡ್ಡಿ ಕರಿಬೇವೆಲೆ ಜೊತೆಗೆ 2 ಸ್ಲಿಟ್ ಮಾಡಿರೋ ಹಸಿಮೆಣ್ಸಿಕಾಯಿ ಹಾಕಿ 1/4 ಚಮಚಕ್ಕೂ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಸಾಟೆ ಮಾಡಿಕೊಂಡು ನೀರನ್ನ ಸೇರಿಸ್ಕೊಳ್ಬೇಕಾಗಿರುತ್ತೆ. ಅಳತೆ ಈ ಥರ ಇರುತ್ತೆ. ಇವಾಗ ಈ ಒಂದು ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ರೆ ಇದೇ ಲೋಟದಲ್ಲಿ 2 ಲೋಟ ನೀರು ಹಾಕಬೇಕಾಗಿರುತ್ತೆ. 1:2. 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಸೇರಿಸ್ಕೊಳ್ಬೇಕಾಗಿರುತ್ತೆ. ಇವಾಗ ನೀರನ್ನು ಹಾಕಿದ್ದೀನಿ. ಇವಾಗ ನೀರು ಕುದಿಯೋಕ್ಕೆ ಪ್ರಾರಂಭ ಆದಾಗ ಅಕ್ಕಿನ ಸೇರಿಸ್ಕೊಳ್ಳೋಣ. ಇವಾಗ ಈ ಮೊದಲೇ ನಾನು ಅಕ್ಕಿನ ತೊಳೆದುಬಿಟ್ಟು 10 ನಿಮಿಷ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ನೆನೆಸಿರುವಂತಹ ಅಕ್ಕಿನ ಹಾಕ್ತಾಯಿದ್ದೀನಿ. ರುಚಿಗೆ ಅನುಸಾರ ಉಪ್ಪು ಹಾಕಿ 1 ವಿಷಲ್ ಕೂಗಿಸ್ಕೊಳ್ಳಿ. ಇವಾಗ ಪ್ರೆಷರ್ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗಿದೆ. ಓಪನ್ ಮಾಡೋಣ. ಇವಾಗ ನಾನು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಪೋರ್ಷನ್ನಷ್ಟು ನಿಂಬೆಹಣ್ಣನ್ನು ಹಿಂಡಿದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡಿ ಜಿಂಜರ್ ಲೆಮನ್ ರೈಸ್ ರೆಡಿಯಾಗಿದೆ. ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಈ ಒಂದು ರೈಸ್ ನೀವು ಮಾಡಿದ್ರಿ ಅಂದರೆ ಅಡುಗೆ ಮನೆ ಫುಲ್ ಘಮ್ ಅಂತ ಇರುತ್ತೆ. ಶುಂಠಿದು ಮತ್ತು ತುಪ್ಪದ್ದು ಪರಿಮಳ ಅಡುಗೆ ಮನೆ ಫುಲ್ಲು ಸುವಾಸನೆ ಭರಿತವಾಗಿರುತ್ತೆ. ರೈಸು ಅಷ್ಟೇ, ಪ್ರತಿ ತುತ್ತಲ್ಲೂ ಕೂಡ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಕಡಿಮೆ ಪದಾರ್ಥದಲ್ಲಿ ತುಂಬ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು. ಹೆಲ್ದಿ ಕೂಡ ಕ್ವಿಕ್ಕಾಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ರೆಸಿಪಿ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಕ್ವಿಕ್ಕಾಗಿರುವಂತಹ ರೈಸ್ ರೆಸಿಪಿಲಿ ಡೇ 4 ಸಿಗ್ತೀನಿ. ಧನ್ಯವಾದಗಳು.